ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ HCN ನ್ಯೂಸ್. ಸಂಕೇಶ್ವರದಲ್ಲಿ ಬಕ್ರೀದ್ ಸಂಭ್ರಮ. ಮುಸ್ಲಿಂ ಬಾಂಧವರಿಂದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ನಮಾಜ್. ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶ. ಸಂಕೇಶ್ವರ ನಗರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಕ್ರೀದ್ ಈದ್ ಉಲ್ ಅಜಾಹ ಹಬ್ಬವನ್ನು ಉತ್ಸಾಹಭರಿತ ಹಾಗೂ ಧಾರ್ಮಿಕ ವಾತಾವರಣದಲ್ಲಿ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ಮುಸ್ಲಿಂ ಬಾಂಧವರಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಹೊಸ ಬಟ್ಟೆಗಳನ್ನು ಧರಿಸಿ ನಾಗರಿಕರು ದೊಡ್ಡ ಸಂಖ್ಯೆಯಲ್ಲಿ ಈದ್ಗಾ ಮೈದಾನಕ್ಕೆ ಆಗಮಿಸಿದರು. ಇಲ್ಲಿ ಬೆಳಗ್ಗೆ ಸಾಮೂಹಿಕ ನಮಾಜನ್ನು ಸಲ್ಲಿಸಲಾಯಿತು. ಈದ್ಗಾ ಮೈದಾನದಲ್ಲಿ ಧರ್ಮಗುರುಗಳು ಈದ್ ಹಬ್ಬದ ಮಹತ್ವವನ್ನು ವಿವರಿಸುತ್ತಾ ತ್ಯಾಗ, ಪ್ರೀತಿ, ಶಾಂತಿ ಮತ್ತು ಸಹೋದರತ್ವದ ಸಂದೇಶವನ್ನು ನೀಡಿದರು. ನಮಾಜ್ ನಂತರ ಎಲ್ಲರೂ ಪರಸ್ಪರ ಒಬ್ಬರಿಗೊಬ್ಬರು ಆಲಿಂಗನ ನೀಡಿ ಈದ್ ಮುಬಾರಕ್ ಎಂದು ಶುಭಾಶಯಗಳನ್ನು ಕೋರಿದರು. ಮಕ್ಕಳಲ್ಲಿ ವಿಶೇಷ ಉತ್ಸಾಹ ಕಂಡುಬಂದಿತು. ನಗರದ ವಿವಿಧ ಭಾಗಗಳಲ್ಲಿ ದಿನಪೂರ್ತಿ ಹರ್ಷದ ವಾತಾವರಣ ಕಂಡುಬಂದಿತು. ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಏಕತೆ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವಂತೆ ಕರೆಯನ್ನು ನೀಡಲಾಯಿತು. ಅನೇಕ ಸಾಮಾಜಿಕ ಕಾರ್ಯಕರ್ತರು, ಗಣ್ಯರು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಈದ್ಗಾ ಮೈದಾನಕ್ಕೆ ಭೇಟಿ ನೀಡಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯಗಳನ್ನು ನೀಡಿದರು. ಇದರ ಮಧ್ಯೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಬಂದೋಬಸ್ತ್ ಕೈಗೊಂಡಿತ್ತು. ವಾಹನ ಸಂಚಾರ ಸುಗಮವಾಗಿರಲು ವಿಶೇಷ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿತ್ತು. ಹಲೋ, ಅಸ್ಸಲಾಮು ಅಲೈಕುಂ. ಈ ದಿವಸ ಸಂಕೇಶ್ವರ ಸುನ್ನತ್ ಜಮಾತ್ ತಂಜೀಮ್ ಕಮಿಟಿ ವತಿಯಿಂದ ಬಕ್ರೀದ್ ಹಬ್ಬದ ನಿಮಿತ್ತ ಸಾರ್ವಜನಿಕ ನಮಾಜನ್ನು ಪಠಣ ಮಾಡಲಾಯಿತು. ಈ ವೇಳೆಗೆ ಸಂಕೇಶ್ವರ ಹಾಗೂ ಸುತ್ತಮುತ್ತಲಿನ ನಾಗರಿಕರು ಸಾಮೂಹಿಕವಾಗಿ ನಮಾಜನ್ನು ಅದಾ ಮಾಡಿ ಆ ಅಲ್ಲಾಹನ ಕೃಪೆಗೆ ಪಾತ್ರರಾಗುವ ಸಲುವಾಗಿ ಪ್ರಾರ್ಥನೆಯನ್ನು ಮಾಡಿರ್ತಾರೆ. ಇದು ಒಂದು ಸಂದೇಶ. ಈ ಬಕ್ರೀದ್ ಹಬ್ಬದ ಉದ್ದೇಶ ಅಂದರೆ ನಾವು ಜೀವನದಲ್ಲಿ ಏನೂ ಗಳಿಸಿರೂ ಏನೂ ಮಾಡಿರೂ ಅದು ಎಲ್ಲಕ್ಕಿಂತ ನಮ್ಗೆ ಅವಶ್ಯಕ ಅಥವಾ ಪ್ರಿಯ ವಸ್ತುವನ್ನು ದೇವರಿಗಾಗಿ ನಾವು ಕುರ್ಬಾನಿ ಮಾಡಬೇಕು, ತ್ಯಾಗ ಮಾಡಬೇಕು, ಬಲಿದಾನ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇಷ್ಟು ಜಗತ್ತಿನ ಎಲ್ಲ ಮುಸ್ಲಿಮರು ಈ ಹಬ್ಬವನ್ನು ಆಚರಿಸುತ್ತಾರೆ. ಈ ಹಬ್ಬದ ಪ್ರಯುಕ್ತ ನಾನು ನಮ್ಮ ಸಂಕೇಶ್ವರ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಹಾಗೂ ಈ ರಾಜ್ಯದ ಈ ಜನತೆಗೆ ಯಾವುದೇ ರೀತಿಯಿಂದ ತೊಂದರೆ ಆಗದಂತೆ ಅವರ ಜೀವನದಲ್ಲಿ ಸುಖ ಸಮೃದ್ಧಿ ಬರಲಿ ಅಂತ ಹೇಳಿ ಆ ಅಲ್ಲಾಹನಲ್ಲಿ ನಾವು ಇಡೀ ಸಂಕೇಶ್ವರ ಮುಸ್ಲಿಂ ಸಮಾಜ ಸುನ್ನತ್ ಜಮಾತ್ ವತಿಯಿಂದ ಪ್ರಾರ್ಥನೆ ಮಾಡಿರುತ್ತೇವೆ. अस्सलाम वालेकुम. तमाम मुसलमान भाइयों को जमात सुन्नत जमात तंजीम कमेटी की जानिब से ईद की मुबारकबाद पेश करता हूँ. और उसी तरह से हमारे जो हिंदू भाई हैं उनको भी हमारे जमात की तरफ से मैं मुबारकबाद पेश करता हूँ और दुआ करता हूँ कि इस हमारे देश में अमन पैदा हो, अमन से हम रहें. सब जो जाति जमाती जो सब हैं सब मिलकर इसमें हम नांदेंगे, ऐसी कभी उम्मीद करते हुए मैं दो बात अपने ख़त्म करता हूँ. जय हिंद. ಶಾಂತಿಯುತ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ಆಚರಿಸಲಾದ ಬಕ್ರೀದ್ ಹಬ್ಬದಿಂದ ಸಂಕೇಶ್ವರ ನಗರದಲ್ಲಿ ಸಾಮಾಜಿಕ ಸೌಹಾರ್ದತೆಯ ಸುಂದರ ಚಿತ್ರಣ ಕಾಣಿಸಿತು. ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN ನ್ಯೂಸ್.